ಎಲ್ರಿಗೂ ನಮಸ್ಕಾರ. ಭಾರತದಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ SIR ಅಂತ ಕರಿತಿರೋದನ್ನು. SIR ಫಾರಮ್ನ ಫಿಲ್ ಮಾಡೋದು ಹೇಗೆ ಅನ್ನೋದು ಇವತ್ತಿನ ವಿಷಯ. ನನ್ನ ಹತ್ರ ಈಗ ನಂದೇ ಫಾರ್ಮ್ ಇದೆ, SIR ಫಾರ್ಮು. ಈ ಫಾರಮ್ನ ಹೇಗೆ ಫಿಲ್ ಮಾಡಬೇಕು ಇತ್ಯಾದಿ ಎಲ್ಲ ಇದ್ರ ಬಗ್ಗೆ ತುಂಬ ಅನುಭವ ಇರುವಂಥ, ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಮತ್ತು ಜ್ಞಾನ ಇರುವಂಥ ನಮ್ಮ ಮುನ್ರಾಜ್ ಅವರು, ನಮ್ಮ ಗೆಳೆಯರು, ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಮುನ್ರಾಜ್ ಸರ್ ನಮಸ್ಕಾರ. ನಮಸ್ತೆ. ಮೊಟ್ಟ ಮೊದಲು ಏನು ಸರ್ ಇದು SIR? ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಇದು ಈಗ ಏನಾಗ್ತಾ ಇದೆಯಲ್ಲ, ಇದು 2002ರಲ್ಲಿ ಒಂದು ಸಲ ಆಲ್ರೆಡಿ ಆಗಿತ್ತು. ಸೊ ಇದು ಬೇಸಿಕಲಿ ಇದು ಕ್ಲೀನಪ್ಪು. ಈಗ ಏನಾಗಿದೆ, ಎಷ್ಟು 2002 ಏನು ಲಾಸ್ಟ್ SIR ರಿವಿಷನ್ ಆಯಿತು, ಅದಾದಮೇಲೆ ತುಂಬ ಜನಗಳು ಡಬಲ್ ಓಟ್ಗಳು ಇಟ್ಕೊಂಡಿರ್ತಾರೆ. ಕೆಲವು ಊರಲ್ಲಿ ಇಟ್ಟಿರ್ತಾರೆ, ಕೆಲವು ಸಿಟಿಲಿ ಇಟ್ಟಿರ್ತಾರೆ. ಒಂದು ಎರಡನೇದು, ಅನಾಮಧೇಯ ವ್ಯಕ್ತಿಗಳು ಕೂಡ ವೋಟರ್ನ ಮಾಡ್ಕೊಂಡಿರ್ತಾರೆ, ಒಂದು ಫೇಕ್ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ವೋಟು ಮಾಡ್ಕೊಂಡಿರ್ತಾರೆ. ಮೂರನೇದು, ಎಷ್ಟೋ ಜನ ಸತ್ತಿರ್ತಾರೆ, ಅವ್ರ ವೋಟರ್ ನೇಮ್ ಇನ್ನೂ ನಮ್ಮ ವೋಟರ್ ಲಿಸ್ಟಲ್ಲಿ ಇರುತ್ತೆ. ಸೊ ಹಂಗೆ ಓವರಾಲ್ ನೋಡೋಕೆ ಹೋದಾಗ ಆಲ್ಮೋಸ್ಟ್ 30-40% ಈ ವೋಟರ್ ಇನ್ಆಕ್ಟಿವ್ ವೋಟರ್ಸ್ ಅಂತ ಹೇಳ್ತಾರೆ ಇವನ್ನೆಲ್ಲ, ಅಥವಾ ಮಿಸ್ಯೂಸ್ಡ್ ವೋಟರ್ಸ್ ಅಂತ ಹೇಳ್ತಾರೆ. ಓಕೆ, ಇವುಗಳನ್ನ ಎಲಿಮಿನೇಟ್ ಮಾಡೋದು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಮೂಲ ಉದ್ದೇಶ. ಸೊ ಈಗಾಗಲೇ ಬಹಳಷ್ಟು ಸ್ಟೇಟ್ಗಳಲ್ಲಿ ಮುಗಿದಿದೆ. ಕಳೆದ ಬಾರಿ ನಿಮಗೆ ಫೆಬ್ರವರಿ ತಮಿಳುನಾಡು ಮುಗೀತು, ಈಗ ಕರ್ನಾಟಕಕ್ಕೆ ಇದು ಶುರುವಾಗಿದೆ. ಸೊ ಅದೇ ನಾನು ಹೇಳಿದಾಗ ಇದು ಕ್ಲೀನಪ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನ ಹೇಳ್ತೀರಾ ನಮಗೆ? ಖಂಡಿತವಾಗಿ. ಇದು ಬೇಸಿಕಲಿ ಪ್ರತಿಯೊಬ್ಬ ಮತದಾರನಿಗೆ 2 ಫಾರ್ಮನ್ನು ಕೊಡಲಾಗುತ್ತೆ. ಈ 2 ಫಾರ್ಮ್ ಕೊಡೋದ್ರ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಒಂದು ಇದನ್ನು ಎರಡನ್ನೂ ಫಿಲ್ ಮಾಡಬೇಕು. ಒಂದನ್ನು BLO ಅವರು ತೊಗೊಂಡೋಗ್ತಾರೆ, ಇನ್ನೊಂದನ್ನು ಸೈನ್ ಮಾಡಿ ನಿಮ್ಮ ಹತ್ರ ಕೊಟ್ಟಿರ್ತಾರೆ. ಒಂದು ವೇಳೆ ನಾಳೆ ಏನಾದರೂ SIR ಪ್ರಕ್ರಿಯೆ ಮುಗಿದ ಮೇಲೆ ನಿಮ್ಮ ಏನು ಒಂದು ಅಪ್ಡೇಟೆಡ್ ಲಿಸ್ಟ್, ವೋಟರ್ ಲಿಸ್ಟ್ ಬಿಡ್ತಾರಲ್ಲ, ಅದರಲ್ಲಿ ಏನಾದರೂ ಪರಿಷ್ಕರಣಾ ಪಟ್ಟಿ ಅಂತ ಹೇಳ್ತಾರೆ ಅದನ್ನು, ಅದರಲ್ಲಿ ಏನಾದರೂ ನಿಮ್ಮ ಹೆಸರು ಇಲ್ಲ ಅಂದಾಗ, ಸೊ ನಿಮಗೆ ಒಂದು ಪ್ರೂಫ್ ಇರುತ್ತೆ, ನಾನು ಕೊಟ್ಟಿದ್ದೀನಿ, ನನ್ನ SIRನ ಫಿಲ್ ಮಾಡಿದ್ದೀನಿ, ಆದರೂ ಕೂಡ ನನ್ನ ಹೆಸರು ಬಂದಿಲ್ಲ ಅಂತ ನೀವೇನು ಕನ್ಸರ್ನ್ ರೈಸ್ ಮಾಡಿದಾಗ ಅಲ್ಲಿ ಆ್ಯಕ್ಷನ್ ತೊಗೊಂಡಾಗುತ್ತೆ. ಆ್ಯಡ್ ಮಾಡೋದು ಅಥವಾ ಅದಕ್ಕೆ ಏನೊಂದು ಡಾಕ್ಯುಮೆಂಟ್ ಮಿಸ್ಸಿಂಗ್ ಆಗಿದ್ರೆ ಡಾಕ್ಯುಮೆಂಟ್ ಕೇಳೋದು, ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಮೂಲ ಉದ್ದೇಶ 2 ಕೊಡೋದು. ಮೊದಲೇ ಇನ್ನೊಂದು ವಿಷಯ ಏನಂದರೆ, ಕೆಲವರಿಗೆ ನಿಮಗೆ ಈ ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳ್ತಾರೆ, ಈ ಫಾರ್ಮನ್ನು ಕೊಟ್ಟಿರೋದಿಲ್ಲ. ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳ್ತಾನೆ ಇದಕ್ಕೆ. ಈ ಫಾರ್ಮ್ ಸಿಕ್ಕಿರೋದಿಲ್ಲ. ಕಾರಣ, ಆ ಒರಿಜಿನಲ್ ಏನು ಅಡ್ರೆಸ್ ಇದೆಯಲ್ಲ, ಈ ಫಾರ್ಮಲ್ಲಿ ಏನು ಅವರು ಅಡ್ರೆಸ್ ಕೊಟ್ಟಿರ್ತಾರಲ್ಲ, ಈ ಅಡ್ರೆಸ್ನಲ್ಲಿ ಅವರು ಇಲ್ಲದೆ ಇರ್ಬೋದು, ಅಥವಾ ಆ BLO ಏಜೆಂಟ್ ಏನು ಅವ್ರ ಮನೆಗಳಿಗೆ ಹೋಗ್ತಾರಲ್ಲ, ಅವ್ರ ಮನೆಗೆ ಹೋದಾಗ ಅವ್ರ ಮನೆ ಲಾಕ್ ಆಗಿರ್ಬೋದು, ಅಕ್ಕಪಕ್ಕದವರು ಆ ಫಾರ್ಮ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಆನ್ ಬಿಹಾಫ್ ಆಫ್ ಯಾರು ವೋಟರ್ಸ್ ಇದ್ದಾರಲ್ಲ, ವೋಟರ್ ಫಾರ್ಮ್ ಇದೆ, ಅವ್ರು ತೊಗೊಳೋದಕ್ಕೆ ನಿರಾಕರಿಸಿರ್ಬೋದು. ಅಂಥ ಕಾರಣಗಳಲ್ಲಿ ಈ BLO ಏಜೆಂಟ್ ಏನು ಮಾಡ್ತಾರೆ, ಈ ಫಾರ್ಮ್ ವಾಪಸ್ ತೊಗೊಂಡೋಗಿರ್ತಾರೆ. ಅದು ಒಂದು ರೀಸನು. ಇನ್ನೊಂದು ರೀಸನ್ ಏನಂತಂದರೆ, ಆ BLO ಏಜೆಂಟ್ಗಳ ಮಾಹಿತಿ ಈ ಮತದಾರರಿಗೆ ಇಲ್ಲದೆ ಇರ್ತಕ್ಕಂಥದ್ದು. ಒಂದು ವೇಳೆ ನಿಮ್ಮ ಮನೆ ಹತ್ರ BLO ಏಜೆಂಟ್ ಬಂದು ಅವರು ಯಾವುದೇ ಎನ್ಯುಮರೇಷನ್ ಫಾರ್ಮ್ ಕೊಡದೆ ಹೋದರೆ, ನೀವೇನು ಮಾಡ್ಬೋದು, ಯಾರಾದರೂ ನಿಮ್ಮ ಅಕ್ಕಪಕ್ಕದ ಮತದಾರರು ಇರ್ತಾರಲ್ಲ, ಅವ್ರಿಗೆ ಏನು ಕೊಟ್ಟಿರ್ತಾರೆ ಅದರ ಫಾರ್ಮನ್ನು ಚೆಕ್ ಮಾಡಿದಾಗ ಇಲ್ಲಿ BLO ಹೆಸರು ಮತ್ತು ಮೊಬೈಲ್ ನಂಬರನ್ನು ಈ ಗಣತಿ ನಮೂನೆ ಅಂತಿದೆಯಲ್ಲ ಅದರ ಕೆಳಗಡೆ ಹಾಕಿರ್ತಾರೆ. ಉದಾಹರಣೆಗೆ ನಮ್ಮ ಈ ಫಾರ್ಮಲ್ಲಿ ನಮ್ಮ ಮತ್ತು ಕಾಂಟ್ಯಾಕ್ಟ್ ನೇಮ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಆಫ್ BLO. ಫಾರ್ ಎಕ್ಸಾಂಪಲ್, ಈ ಫಾರ್ಮಲ್ಲಿ ಕುಸುಮ ಅಂತಿದೆ, ಅವರ ಮೊಬೈಲ್ ನಂಬರ್ನ ಹಾಕಿದ್ದಾರೆ. ಒಂದು ವೇಳೆ ನಿಮ್ಮ BLO ಏಜೆಂಟ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಸೊ ಅದನ್ನು ನೀವು ಈಸಿಯಾಗಿ ಕಂಡುಹಿಡಿಬೋದು. ಹೇಗೆ ಕಂಡುಹಿಡಿಯೋದು ಅಂದರೆ, ನಾನು ನಿಮಗೆ ನನ್ನ ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ. ನಿಮ್ಮ ಲ್ಯಾಪ್ಟಾಪಲ್ಲಿ ಬ್ರೌಸರ್ನ ಓಪನ್ ಮಾಡಿ electoralsearch.eci.gov.in ಅಂತ ಟೈಪ್ ಮಾಡಬೇಕು. ನಿಮ್ಮ 3 ಆಪ್ಷನ್ ಸಿಗುತ್ತೆ. ಒಂದು ಸರ್ಚ್ ಬೈ ಎಪಿಕ್ ನಂಬರ್, ಸರ್ಚ್ ಬೈ ಡೀಟೇಲ್ಸ್, ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಇರುತ್ತೆ. ಸೊ ನೀವು ಸರ್ಚ್ ಬೈ ಎಪಿಕ್ ಡೀಟೇಲ್ಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ವೋಟರ್ ID ನಂಬರ್ ಇದೆಯಲ್ಲ, ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಟ್ಟರೆ ಡೀಟೇಲ್ಸ್ ಆಫ್ ಎಲೆಕ್ಷನ್ ಆಫಿಷಿಯಲ್ಸ್ ಅಂತ ಬರುತ್ತೆ ಈ ಕಾರ್ನರಲ್ಲಿ. ಇಲ್ಲಿ ನಿಮಗೆ ನಿಮ್ಮ ಕ್ಷೇತ್ರದ DO ಯಾರು, ನಿಮ್ಮ ವಾರ್ಡಿನ ERO ಯಾರು, ಅಥವಾ ನಿಮ್ಮ ಹಳ್ಳಿ ಆದರೆ ಪಂಚಾಯತ್ನ ERO ಯಾರು, ಮತ್ತು ನಿಮ್ಮ ಬೂತ್ನ, ನೀವೆಲ್ಲಿ ಮತ ಹಾಕ್ತಿರಲ್ಲ, ವೋಟ್ ಹಾಕ್ತಿರಲ್ಲ, ಆ ಬೂತ್ನ BLO, ಬೂತ್ ಲೆವೆಲ್ ಆಫೀಸರ್ ಅಂತಿದೆಯಲ್ಲ, ಅವರ ಹೆಸರು ಮತ್ತು ಅವರ ನಂಬರ್ ನಿಮ್ಗೆ ಕಾಣುತ್ತೆ. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವರು ನಿಮಗೆ ಆ ಫಾರಮ್ನ ಸ್ಥಿತಿಯಾಗಿದೆ, ಅವ್ರ ಫಾರಮ್ ವೋಟರಲ್ಲಿ ಇದ್ದರೆ ಆ ಫಾರಮ್ ಇದ್ದೇ ಇರುತ್ತೆ, ಅವರು ನಿಮಗೆ ಫಾರಮ್ನ ಇಶ್ಯೂ ಮಾಡ್ತಾರೆ. ಒಂದು ವೇಳೆ ಸಿಕ್ಕಿಲ್ಲ ಅಂದಾಗ, ಇದು ಫಾರ್ಮ್ ತೊಗೊಳ್ಳೋ ವಿಧಾನ, ಫಾರ್ಮ್ನ ತೊಗೊಂಡೋಗೋ ವಿಧಾನ. ಬೈ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಈಗ ಫಾರ್ಮ್ ಸಿಕ್ಕಿದೆ. ಈ ಫಾರ್ಮಲ್ಲಿ ನೀವು ನೋಡಿದ್ರೆ ನಿಮಗೆ ಟೋಟಲ್ ಆಗಿ 3 ಅಂಕಣ ಬರುತ್ತೆ, 3 ಸೆಕ್ಷನ್ ಬರುತ್ತೆ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂತಿದೆ. ಅಂದರೆ ಇದು ಅರ್ಥ ಏನಂದರೆ, ಒಂದು ವೇಳೆ 2002ರಲ್ಲಿ ಏನು ನಿಮಗೆ SIR ನಡುತ್ತಲ್ಲ, ಆ ಟೈಮ್ ಅದ್ರ ಲೀಸ್ಟನ್ನು ನಿಮಗೆ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ.
ಅದನ್ನು ಯಾಕೆ ಹುಡ್ಕೋದು ಅಂತ ಹೇಳ್ತೀನಿ. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ, ನಿಮ್ಮ ಹೆಸರು ಇರಬೇಕಲ್ಲಿ. ನಿಮ್ಮ ಹೆಸರು ಇದ್ದ ಪಕ್ಷದಲ್ಲಿ ಇಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಅಲ್ಲಿ ಏನಿದೆ ಅದನ್ನೇ ಫಿಲ್ ಮಾಡಬೇಕು. ಈಗ ಕೆಲವರು ಹೇಳ್ತಾರೆ ನನ್ನ ಹತ್ರ ಒಂದು ಹೊಸ ವೋಟರ್ ಐ ಡಿ ಇದೆ, ಅದನ್ನು ಫಿಲ್ ಮಾಡಬೇಕಾ? ಇಲ್ಲ, ನೀವು ಹೊಸ ವೋಟರ್ ಐ ಡಿ ಇರೋ ಡೀಟೇಲ್ಸ್ನ ಫಿಲ್ ಮಾಡೋಕ್ಕೆ ಬರೋದಿಲ್ಲ. ಓಕೆನಾ? ಇಲ್ಲಿ ನಿಮಗೆ ನಿಮ್ಗೆ 2002 ವೋಟರ್ ಲಿಸ್ಟಲ್ಲಿ ಏನಿದೆಯಲ್ಲ ಆ ಡೀಟೇಲ್ಸ್ನ ಮಾತ್ರ ಫಿಲ್ ಮಾಡಬೇಕು. ಓಕೆನಾ? ಈ ಸೆಕ್ಷನ್ಗೆ ಆಮೇಲೆ ಬರ್ತೀನಿ. ಇಲ್ಲಿ ನಿಮ್ಮ ಆ ವೋಟರ್ ಐ ಡಿಯಲ್ಲಿ ಏನು ಹೆಸರಿದೆ ಆ ಹೆಸರನ್ನ ಫಿಲ್ ಮಾಡಬೇಕು. ಮತ್ತು ನಿಮ್ಮ ಆ ವೋಟರ್ ಐ ಡಿ ನಂಬರ್ ಇದ್ದರೆ ಅದನ್ನು ಇಲ್ಲಿ ಫಿಲ್ ಮಾಡಬೇಕು. 2ನೇ ಬಾಕ್ಸಲ್ಲಿ ಫಿಲ್ ಮಾಡಬೇಕು. 3ನೇ ಬಾಕ್ಸಲ್ಲಿ ಸಂಬಂಧಿ ಹೆಸರು, ನೀವು ಆ ವೋಟರ್ ಐ ಡಿಲಿ ನಿಮ್ಮ ತಂದೆ ಹೆಸರು ಕೊಟ್ಟಿದ್ರೆ ಅಥವಾ ನಿಮ್ಮ ತಾಯಿ ಹೆಸರು ಕೊಟ್ಟಿದ್ರೆ, ಕೆಲವು ಹೆಣ್ಣುಮಕ್ಕಳ ವಿಷಯದಲ್ಲಿ ಅವ್ರ ತಂದೆ ಹೆಸರು ಕೊಟ್ಟಿರ್ತಾರೆ, ಅವರ ಗಂಡನ ಹೆಸರು ಕೊಟ್ಟಿರ್ತಾರೆ, ಆ ಡೀಟೇಲ್ಸ್ ಫಿಲ್ ಮಾಡಬೇಕು. 4ನೇ ಸಂಬಂಧ ಅಂತಿದೆ, ವೆರಿ ಇಂಪಾರ್ಟೆಂಟು. ಇಲ್ಲಿ ಸಂಬಂಧ ಅನ್ನೋದು ಏನಂದರೆ, ಈ ಸಂಬಂಧಿ ಹೆಸರಿದೆಯಲ್ಲ, ಈ ಸಂಬಂಧಿ ಅನ್ನೋರು ಈ ಮತದಾರರಿಗೆ ಏನಾಗಬೇಕು, ತಂದೆ ಆಗಬೇಕು, ತಾಯಿ ಆಗಬೇಕು, ಗಂಡ ಆಗಬೇಕು, ಹೆಂಡತಿ ಆಗಬೇಕು, ಆ ಸಂಬಂಧ ನೀವು ಬರಬೇಕಿಲ್ಲಿ. 3ನೇದಾಗಿ ನಿಮ್ಮ ಆ 2002ರಲ್ಲಿ ಎಲ್ಲಿ ನಿಮ್ಮ ಯಾವ ಜಿಲ್ಲೆಯಲ್ಲಿ ನಿಮ್ಮ ಓಟ್ ಇತ್ತು ಅಂತ, ಬೆಂಗಳೂರಲ್ಲಿತ್ತು, ಚಿಕ್ಕಮಗಳೂರಲ್ಲಿತ್ತು ಅಥವಾ ರಾಮನಗರದಲ್ಲಿತ್ತು, ಆ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕು. 4ನೇದಾಗಿ ಸ್ಟೇಟು ನಮ್ಮದು ಕರ್ನಾಟಕ ಬರುತ್ತೆ. ಅದಾದ ನಂತರ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಅಂತಿದೆ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ಆ ವೋಟರ್ ಐ ಡಿ ಇತ್ತು ಅಂತ. ಫಾರ್ ಎಕ್ಸಾಂಪಲ್ ನಿಮ್ಗೆ ಪದ್ಮನಾಭನಗರ ಕ್ಷೇತ್ರ ಇರ್ಬೋದು ಅಥವಾ ಕನಕಪುರ ಕ್ಷೇತ್ರ ಇರ್ಬೋದು, ಸರಿನಾ? ಅಥವಾ ನಿಮಗೆ ಬೆಂಗಳೂರು ಸೌತು, ಆ ಥರ ಯಾವ ಕ್ಷೇತ್ರ ಇತ್ತು ಆ ಕ್ಷೇತ್ರದ ಹೆಸರು ಬರೀಬೇಕು. ಜೊತೆಗೆ ಅದರ ಕೆಳಗಡೆ ಇನ್ನೊಂದಷ್ಟು ಡೀಟೇಲ್ಸ್ ಇದೆ. ಇಲ್ಲಿ ನಿಮ್ಮ ಆ ಕ್ಷೇತ್ರದ ನಂಬರ್ ಇರುತ್ತೆ, ಆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇರುತ್ತೆ. ಪ್ರತಿಯೊಂದು ವಿಧಾನಸಭೆಗೂ ಒಂದು ಸಂಖ್ಯೆ ಕೊಟ್ಟಿರ್ತಾನೆ. ಆ ಸಂಖ್ಯೆನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಆ ಭಾಗದ ಸಂಖ್ಯೆ ಅಂದರೆ ಅರ್ಥ ಏನಂದರೆ, ನೀವು ಎಲ್ಲಿ ವೋಟ್ ಮಾಡ್ತಿರಲ್ಲ ಆ ಒಂದು ಸ್ಕೂಲ್ಗಳಿರುತ್ತೆ, ಸ್ಕೂಲಲ್ಲಿ ವೋಟ್ ಮಾಡ್ತಿರೋ, ಇನ್ನೊಂದು ಯಾವುದೋ ಒಂದು ಮತಗಟ್ಟೆ ಅಂತ ಹೇಳ್ತಿಲ್ಲ, ಆ ಮತಗಟ್ಟೆಯ ಸಂಖ್ಯೆನ ನೀವು ಎಂಟ್ರಿ ಮಾಡಬೇಕು. ಅದನ್ನು ನಾವು ತೋರಿಸ್ತೀನಿ ಹೇಗೆ ಹುಡ್ಕೊಂತ. 4ನೇದಾಗಿ ಕ್ರಮ ಸಂಖ್ಯೆ, ಆ ನಿಮ್ಮ ವೋಟರ್ ಲಿಸ್ಟಲ್ಲಿ ಯಾವ ಸೀರಿಯಲ್ ನಂಬರಲ್ಲಿ ನಿಮ್ಮ ಹೆಸರು ಬರುತ್ತಲ್ಲ ಅದನ್ನು ಕ್ರಮ ಸಂಖ್ಯೆ ಅಂತ ಹೇಳ್ತಾರೆ. ನಿಮ್ಮ ವೋಟರ್ ಲಿಸ್ಟ್ ಸರ್ಚ್ ಮಾಡಿದಾಗ ಇದನ್ನು ಭಾಗದ ಕ್ರಮ ಸಂಖ್ಯೆ ಹೇಳ್ತಾರೆ, ಕ್ರಮ ಸಂಖ್ಯೆ ಅಂತ ಹೇಳ್ತಾರೆ. ಆದರೆ ಭಾಗದ ಕ್ರಮ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಎರಡೂ ಒಂದೇ. ಭಾಗದ ಸಂಖ್ಯೆ ಬೇರೆ ಅಲ್ವಾ, ಅಂದರೆ ಬೂತ್ನ ನಂಬರು. ಭಾಗದ ಕ್ರಮ ಸಂಖ್ಯೆನ ನೀವು ಈ 3ನೇ ಬಾಕ್ಸಲ್ಲಿ ಫಿಲ್ ಮಾಡಬೇಕು. ಓಕೆನಾ? ಈಗ ನಿಮ್ಮ ವೋಟರ್ ಐ ಡಿನ 2002ನಲ್ಲಿ ಇತ್ತೋ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದನ್ನು ತೋರಿಸ್ತೀನಿ ನಾನು. ಓಕೆ, ಈಗ ನೋಡಿ, ನಾನು ನನ್ನ ಮೊಬೈಲಲ್ಲಿ ಆ್ಯಪ್ಗೆ ಹೋಗಿ ECI ನೆಟ್ ಅಂತ ಒಂದು ಆ್ಯಪ್ ಸಿಗುತ್ತೆ. ECI ನೆಟ್ ಅಂತ. ಓಕೆ, ECI ನೆಟ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಅದೇನಾದ್ರು ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ, ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಆ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಒಂದು OTP ಬರುತ್ತೆ. ಆ OTP ಎಂಟ್ರಿ ಆದರೆ ನಿಮ್ಮ ಮೊಬೈಲಲ್ಲಿ ಆ ಆ್ಯಪು ಇನ್ಸ್ಟಾಲ್ ಆಗುತ್ತೆ. ಈ ಆ್ಯಪ್ನ ಹೋಮ್ ಪೇಜಲ್ಲಿ ನೀವು ನೋಡಿದ್ರೆ ನಿಮಗೆ ಫಸ್ಟ್ ಏನಿದೆ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತಿದೆ. ಅದರ ಇಮಿಡಿಯೇಟಾಗಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR. ಯಾವಾಗಾಗಿದ್ದು ನಾನು ಆಗಲೇ ಹೇಳಿದಾಗೆ 2002ರಲ್ಲಿ ಆಯಿತು. ಸೊ ದಿಸ್ ಈಸ್ ವೇರ್ ಯು ನೀಡ್ ಟು ಸರ್ಚ್. ಈಗ ನಿಮ್ಮದೇ ಒಂದು ವೋಟರ್ ಐ ಡಿ ತಗೋಣ. ಇದು ನಿಮ್ಮ 2002ರ ವೋಟರ್ ಐ ಡಿ. ಓಕೆ, ನೋಡಿ, ಈಗ ನಾನು ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಆ್ಯಪನ್ನು ಓಪನ್ ಮಾಡಿದ್ದೀನಿ. ಈಗ ನಾನು ಕರ್ನಾಟಕ ಸೆಲೆಕ್ಟ್ ಮಾಡಿದೆ. ಈಗ ಇದ್ರ ಪ್ರಕಾರ ನಿಮಗೆ ಉತ್ತರಳ್ಳಿ ಕ್ಷೇತ್ರ ಇತ್ತು ಮೊದಲು, ಉತ್ತರಳ್ಳಿ ಕ್ಷೇತ್ರ. ಈಗ ನಾನು ಉತ್ತರಳ್ಳಿ ಕ್ಷೇತ್ರನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಡಿಸ್ಟ್ರಿಕ್ಟ್ ಹೋಗಿ ಅರ್ಬನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ಬೆಂಗಳೂರು ಅರ್ಬನ್ನ ಸೆಲೆಕ್ಟ್ ಮಾಡ್ತೀನಿ. ತದನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಹೋದರೆ ಉತ್ತರಳ್ಳಿ 89 ಉತ್ತರಳ್ಳಿ ಅಂತಿದೆ. ಇದನ್ನು ನಾವು 89 ಉತ್ತರಳ್ಳಿ ಸೆಲೆಕ್ಟ್ ಮಾಡ್ಕೊತೀವಿ. ಸರಿನಾ? ಈಗ ನಾವೇನು ಮಾಡಬೇಕು, ನೆಕ್ಸ್ಟು ನಿಮ್ಮ ಹೆಸರನ್ನು ಸರ್ಚ್ ಮಾಡ್ತೀನಿ, ಪರಮೇಶ್ವರ ಅಲ್ವಾ. ತದನಂತರ ಅದೇ ಜಾಗದಲ್ಲಿ ಇನ್ನು ಸ್ವಲ್ಪ ಕೆಳಕ್ಕೆ ಹೋದರೆ ಲಾಸ್ಟ್ ಕಾಲಮು ಎಲೆಕ್ಟರ್ ರಿಲೇಟಿವ್ ಫುಲ್ ನೇಮ್ ಅಂತ. ಬೇಸಿಕಲಿ ನಿಮ್ಮ ತಂದೆ ಹೆಸರು ಕೊಟ್ಟಿದ್ರೆ ತಂದೆ ಹೆಸರು, ಅಥವಾ ಹೆಣ್ಣುಮಕ್ಕಳ ವಿಷಯದಲ್ಲಿ ಏನಾದರೂ ಗಂಡನ ಹೆಸರು ಕೊಟ್ಟಿದ್ರೆ ಗಂಡನ ಹೆಸರು. ಸೊ ಇಲ್ಲಿ ಗಂಡನ ಹೆಸರು ನಾವು ಟೈಪ್ ಮಾಡ್ತೀವಿ. ಓಕೆ, ನಾನು ನಿಮ್ಮ ತಂದೆ ಹೆಸರು ನಾನು ಟೈಪ್ ಮಾಡ್ತಾ ಇದ್ದೀನಿ. ಈಗ ನಾನೇನು ಮಾಡ್ತೀನಿ, ಸರ್ಚ್ ಬಟನ್ ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಇದರಲ್ಲಿ ಒಂದು ಲಾರಿ ಲೋಡ್ ಹೆಸರುಗಳು ತೋರಿಸುತ್ತೆ ಇದು. ಓಕೆ, ಆದರೆ ನೀವು ಕೇರ್ಫುಲ್ ಆಗಿ ನಿಮ್ಮದು ಯಾವುದಂತ ಹುಡುಕ್ಬೇಕಾಗುತ್ತೆ. ಈ ಸ್ವಲ್ಪ ತಾಳ್ಮೆಯಿಂದ ಹುಡುಕ್ಬೇಕಾಗುತ್ತೆ. ನೋಡಿ, ಇದರಲ್ಲಿ ನೋಡಿದ್ರೆ ತುಂಬ ಜನ ನಿಮಗೆ ಪರಮೇಶ್ವರ ಅಂತ ಅಂದರೆ ಆ ತಂದೆ ಹೆಸರು ಪರಮೇಶ್ವರ್ ಮತ್ತು ಸೇಮ್ ತಂದೆ ಹೆಸರುಗಳಿರ್ತಕ್ಕಂಥ ಒಂದಷ್ಟು ಲಿಸ್ಟ್ ಸಿಗುತ್ತೆ ಉತ್ತರಳ್ಳಿ ಕ್ಷೇತ್ರದಲ್ಲಿ. ನಿಮ್ಗೆ ಏನಾದ್ರು ನೆನಪಿದೆ ಎಲ್ಲಿ ಓಟ್ ಹಾಕಿದ್ರೆ ಯಾವ ಸ್ಕೂಲಲ್ಲಿ ಅಂತ? ಯಾವ್ದು 2002 2002 ಸರೌಂಡಿಂಗಲ್ಲಿ ಇದರ ಜ್ಯೋತಿ ಸ್ಕೂಲ್ ಅಥವಾ ಗೌರ್ಮೆಂಟ್ ಸ್ಕೂಲ್ ಜರ್ಮನಿಯಲ್ಲಿ. ನೋಡಿ, ಇಲ್ಲಿ ಇದೆ ನಿಮಗೆ. ಇಲ್ಲಿ ನೋಡಿದ್ರೆ ನಿಮಗೆ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಸ್ಕೂಲ್, ಜ್ಯೋತಿ ಕೇಂದ್ರೀಯ ವಿದ್ಯಾಲಯ ಜರಗನಹಳ್ಳಿ ಅಂತಿದೆ.
ಅದೇ. ಓಕೆ, ಸೊ ಬೇರೆ ಬೇರೆ ಇರುತ್ತೆ. ನೀವು ಒಂದು ಸ್ವಲ್ಪ ನಿಮ್ಮ ಮೆಮೊರಿನ ರಿಫ್ರೆಶ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ತೋರಿಸ್ತದೆ ನೋಡಿ, ನಮ್ಗೆ ಇಲ್ಲಿ ಏನು ಮಾಹಿತಿ ಬೇಕಿತ್ತು, ನಮ್ಗೆ ಮುಖ್ಯವಾಗಿ ನಮ್ಗೆ ಬೇಕಾಗಿದ್ದು ಈ 2 ಕಾಲಮಲ್ಲಿ, ಈ ಲಾಸ್ಟ್ ಕಾಲಮಲ್ಲಿ ನಮ್ಗೆ ಬೇಕಾಗಿದ್ದು ಇಲ್ಲಿ ವಿಧಾನಸಭಾ ಕ್ಷೇತ್ರ ನಮ್ಗೆ ಆಲ್ರೆಡಿ ಸಿಕ್ಕಿದೆ, ಉತ್ತರಹಳ್ಳಿ ಕ್ಷೇತ್ರ ಅಂತ ಹಾಕಿದ್ದೀವಿ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರಿನ ಅವಶ್ಯಕತೆ ಇಲ್ಲ. ಸಂಖ್ಯೆ ಏನಿದೆ, ಸಂಖ್ಯೆ ನಮ್ಗೆ ಆಲ್ರೆಡಿ ಈ ನಿಮ್ಮ ಒಂದು ಹಳೆ ವೋಟರ್ ಐ ಡಿ ನೋಡುವಾಗ ಇಲ್ಲಿ ತೋರಿಸುತ್ತೆ 18 ಅಂತ ತೋರಿಸುತ್ತೆ. ಓಕೆ, ಅಸೆಂಬ್ಲಿ ವಾರ್ಡ್ ನೇಮ್ ಇಲ್ಲೇ ಸಿಕ್ಬಿಡ್ತು. ಆಕ್ಚುಲಿ ಹಿಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲಿ ಸಿಕ್ಕಿದೆ. ತದನಂತರ ಕೆಳಗೆ ಬಂದರೆ 7110- ಆ ಒಂದು ಬೂತ್ ಸ್ಟೇಷನ್ ಬೂತ್ನ ಹೆಸರು ತೋರಿಸ್ತಾ ಇದೆ. ಸೊ ಈ 710 ಅನ್ನೋದು ನಿಮ್ಮ ಪಾರ್ಟ್ ನಂಬರ್ ಆಗಿರುತ್ತೆ. ಇದು ಸ್ವಲ್ಪ ಕನ್ಫ್ಯೂಷನ್, ಯಾಕಂದರೆ ಭಾಗದ ಸಂಖ್ಯೆ ಏನು, ಇಲ್ಲಿ ಭಾಗದ ಸಂಖ್ಯೆ ಅಂತ ತೋರಿಸಲ್ಲ, ಪೋಲಿಂಗ್ ಸ್ಟೇಷನ್ ಅಂತ ಹಾಕಿರ್ತಾನೆ. ಪೋಲಿಂಗ್ ಸ್ಟೇಷನ್ ಈಸ್ ನಥಿಂಗ್ ಬಟ್ ಭಾಗದ ಸಂಖ್ಯೆ. ಈ ಪೋಲಿಂಗ್ ಸ್ಟೇಷನ್ ನಂಬರ್ನ ಅಂದರೆ ಇಲ್ಲಿ ನಿಮ್ಮ ಕೇಸಲ್ಲಿ 710 ಅಂತ ಇಲ್ಲಿ ನಿಮಗೆ ಭಾಗದ ಸಂಖ್ಯೆ ಹಾಕಬೇಕು. ಇಲ್ಲಿ 89, ಇಲ್ಲಿ ಭಾಗದ ಸಂಖ್ಯೆ 710. ಈಗ ನೆಕ್ಸ್ಟ್ ಏನು, ನಿಮಗೆ ಕ್ರಮ ಸಂಖ್ಯೆ ಬೇಕು ನಿಮಗೆ. ಓಕೆ, ಈಗ ಕ್ರಮ ಸಂಖ್ಯೆನ ಇದೇ ಕಾಲಮ್ನ ನೆಕ್ಸ್ಟ್ ನೋಡಿದ್ರೆ ಪಾರ್ಟ್ ಸೀರಿಯಲ್ ನಂಬರ್ ಅಂತ, ಪಾರ್ಟ್ ಸೀರಿಯಲ್ ನಂಬರ್ ಅಂತಿದೆ. ಬಟ್ ಇಲ್ಲಿ ಬರೀ ಕ್ರಮ ಸಂಖ್ಯೆ ಇದ್ದಿದೆ. ನಾನು ಆಗಲೇ ಹೇಳಿದಾಗೆ ಪಾರ್ಟ್ ಸೀರಿಯಲ್ ನಂಬರು ಕ್ರಮ ಸಂಖ್ಯೆ 2 ಒಂದೇ. ಈ 8A643 ಅಂತ ಏನಿದೆಯಲ್ಲ, ಇದನ್ನು ನಾವು ಈ ಜಾಗದಲ್ಲಿ ಫಿಲ್ ಮಾಡಬೇಕು. ಸೊ ಇದು ಫಿಲ್ ಮಾಡಿದ್ಮೇಲೆ ಓಕೆ, ನೆಕ್ಸ್ಟು ಇಲ್ಲಿ ನಿಮ್ಮ ಜನ್ಮ ದಿನಾಂಕ, ತದನಂತರ ನಿಮ್ಮ ಆಧಾರ್ ಸಂಖ್ಯೆ ಆಪ್ಷನಲ್ಲು. ಆಧಾರ್ ಸಂಖ್ಯೆ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಐಚ್ಛಿಕ ಅಂತ ಅವರೇ ಕೊಟ್ಟಿದ್ದಾರೆ, ಆಪ್ಷನಲ್ಲು. ತದನಂತರ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ತಂದೆ ಅಥವಾ ಪೋಷಕರ ಹೆಸರು ಅಲ್ಲಿ, ಮತ್ತು ತಂದೆ ಅಥವಾ ಪೋಷಕರ ಹೆಸರು. ತದನಂತರ ತಂದೆ ಅಥವಾ ಪೋಷಕರ ಮತದಾರರ ಭಾವಚಿತ್ರದ ಗುರುತಿನ ಚೀಟಿ ಲಭ್ಯವಿದ್ದಲ್ಲಿ ನಿಮ್ಮ ಹತ್ರ ಇದ್ದರೆ ಮಾತ್ರ ಹಾಕಿ, ಇಲ್ಲಾಂದರೆ ಏನು ತಲೆಕೆಡ್ಸ್ಕೊಂಬಿಡಿ, ಒಂದು ಡ್ಯಾಶ್ ಹಾಕಿ ಅಥವಾ ಖಾಲಿ ಕಾಲಂ ಬಿಟ್ಟುಬಿಡಿ. ತದನಂತರ ತಾಯಿ ಹೆಸರು, ಅದೇ ಥರ ತಾಯಿಯ ಮತದಾರರ ಭಾವಚಿತ್ರದ ಸಂಖ್ಯೆ ಲಭ್ಯವಿದ್ದಲ್ಲಿ ಅಂತ ಹಾಕಿದರೆ ನಿಮ್ಮ ಹತ್ರ ಇದ್ದರೆ ಹಾಕಿ. ಲಾಸ್ಟಾಗಿ ನಿಮ್ಮ ಸಂಗಾತಿ ಹೆಸರು, ನಿಮ್ಮ ಮದುವೆ ಆಗಿದ್ದರೆ ನಿಮ್ಮ ಸಂಗಾತಿ ಹೆಸರನ್ನ ಹಾಕ್ಬೋದು. ಆಮೇಲೆ ಲಾಸ್ಟ್ ಕಾಲಮಲ್ಲಿ ಅವರ ಭಾವಚಿತ್ರ ಇರ್ತಕ್ಕಂಥ ವೋಟರ್ ಐ ಡಿ ಇದ್ದರೆ ನಿಮಗೆ ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು. ಓಕೆ, ಇದು ನೀವು 2002ರಲ್ಲಿ ನಿಮ್ಮ 2002 ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದು ಫಿಲ್ ಮಾಡೋ ರೀತಿ ಇದು. ಸೊ 2002ರಲ್ಲಿ ನಾನು ವೋಟರ್ ಐ ಡಿ ಮಾಡಿಸಿಲ್ಲ ಅಥವಾ ಇನ್ನೂ ಇರಲಿಲ್ಲ, ನಾನು 2005ರಲ್ಲೋ 10ರಲ್ಲೋ ಅಥವಾ 15ರಲ್ಲೋ ಯಾವಾಗಲೂ ಮಾಡಿಸ್ಕೊಂಡೆ ಅಂದವ್ರಿಗೆ ಅದಕ್ಕೆ ಆಗ ನಿಮಗೆ ಈ 2ನೇ ಸೆಕ್ಷನ್ ನಾನು ಏನು ಹೇಳಿದೆ, ಈ ಫೋಟೋದ ಕೆಳಗಡೆ ಇದೆಯಲ್ಲ, ಈ ಸೆಕ್ಷನ್ನು ನಿಮಗೆ ಬರುತ್ತೆ. ನೀವು 2 ಬಾಕ್ಸ್ನ ಫಿಲ್ ಮಾಡಬಾರದು, ಅದು ಇಂಪಾರ್ಟೆಂಟು. ಎಷ್ಟೋ ಜನ ಏನು ಮಾಡ್ತಾರೆ, ಇಲ್ಲಿ ಫಿಲ್ ಮಾಡಿಬಿಟ್ಟು ಇಲ್ಲೂ ಫಿಲ್ ಮಾಡ್ತಾರೆ. 2002ರಲ್ಲಿ ನಿಮ್ಮ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ಈ ಬಾಕ್ಸನ್ನು ಫಿಲ್ ಮಾಡಬೇಕು. ಈ ಫಸ್ಟ್ ಬಾಕ್ಸ್ ನಾನು ಏನು ತೋರಿಸ್ತಾ ಇದ್ದೇನೆ, ಒಂದು ವೇಳೆ ಇಲ್ಲ ಅಂದರೆ ಈ ಬಾಕ್ಸ್ನ ಫಿಲ್ ಮಾಡಬಾರ್ದು. ಆಗ ನಾವು ಈ ಬಾಕ್ಸ್ನ ಫಿಲ್ ಮಾಡಬೇಕು. ಈ ಬಾಕ್ಸಲ್ಲಿ ಏನು ಡೀಟೇಲ್ಸ್ ಬೇಕಂತ ನಾವು ಈಗ ಮಾತಾಡೋಣ. ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಥವಾ ಅಜ್ಜಿ ಇವರ 4 ಜನರ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ನಮ್ದು ಕೊಡೋಂಗಿಲ್ಲ, ನಿಮ್ಮದು ಕೊಡೋಂಗಿಲ್ಲ. ನಿಮ್ಮ ತಂದೆಯವ್ರದ್ದು ಏನಾದರೂ ವೋಟರ್ ಇದ್ದಾಗ ಅವರು ಫಿಲ್ ಮಾಡಿ. ಓಕೆ, ಅಲ್ಲಿ ಬ್ರಾಕೆಟ್, ಒಂದು ವೇಳೆ ನಿಮ್ಮ ತಂದೆ ಫಿಲ್ ಮಾಡ್ತಾ ಇದ್ರೆ ಅವರು ಸೈನ್ ಮಾಡಿ, ಬ್ರಾಕೆಟಲ್ಲಿ ತಂದೆ. ನಿಮ್ಮ ಅಣ್ಣ ಸೈನ್ ಮಾಡ್ತಾ ಇದ್ರೆ ಅವ್ರು ಸೈನ್ ಮಾಡಿ ಬ್ರಾಕೆಟಲ್ಲಿ ಅಣ್ಣ ಅಂತ ಹಾಕಿ ಆ ಒಂದು ಏನು ಬೇಕು ದಿನಾಂಕನೂ ಮಾಡಬೇಕು. ಅದಾದ ಮೇಲೆ ನಿಮಗೆ ಇದನ್ನು ನೀವು 2 ಫಾರ್ಮ್ನ ಫಿಲ್ ಮಾಡಿ. ಓಕೆನಾ, ನೀವು ಒಂದು BLO ಕೊಡಬೇಕು, ಒಂದು ನಿಮ್ಮ ಹತ್ರ ಇಟ್ಕೊಬೇಕು. ಒಟ್ಟಾರೆ ಇದು SIR ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು ಅಂತ ವಿವರಗಳು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಹತ್ತಿರದ BLO ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸಂಪರ್ಕ ಮಾಡಿ ಅಂತ ಕೇಳಿಕೊಂಡು ಮುನ್ರಾಜ್ ಸರ್ಗೆ ನಮ್ಮ ಕಡೆಯಿಂದ ಅನಂತ ಧನ್ಯವಾದ. ನಮಸ್ಕಾರ.